ರಾಜ್ಯ ಕಾಂಗ್ರೆಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಅಲರ್ಟ್ ಆಗಿದೆ. ಅದರ ಪ್ರಶ್ನೆನೇ ಬೇಡ. ಬಹುಶಃ ಮೋದಿ ಅಮಿತ್ ಶಾ ಅವರ ಏನೋ ತಂಡವನ್ನು, ಅವರ ಗುಂಪನ್ನು ಸಮರ್ಥವಾಗಿ ಎದುರಿಸುವ ಕಾಂಗ್ರೆಸ್ನ ಯಾರು ಲೀಡರ್ಗಳಿದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿರೋರಷ್ಟೇ. ನಮ್ಮ ಬಿ ಕೆ ಅವರು ಇದ್ದಾರಲ್ಲ, ಬಿ ಕೆ ಹರಿಪ್ರಸಾದ್ ಅವರು ಮಾತಾಡ್ತಾ ಇದ್ದಾರೆ. ಬಹುಶಃ ನನಗೆ ಏನು ಡೌಟ್ ಅಂದರೆ ಇವರ ಮಾತುಗಳೇ ಸಮಟೈಮ್ಸ್ ಇವ್ರಿಗೂ ಪಕ್ಷಕ್ಕೆ ಮುಳುವಾಗ್ಬಿಡ್ಬೋದಾ ಅನ್ನುವ ಇದು ಇದೆ. ಅವರು ಮಾತೆತ್ತಿದ್ರೆ ಇಲ್ಲಿ ರಕ್ತಪಾತ ನಡೆಯೋಕ್ಕೆ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಫೋರ್ಸ್ಗಳನ್ನ ಇವ್ರು ಐಡಿಯಾ ಕೊಡ್ತಾ ಇದ್ದಾರೆ ಅವ್ರಿಗೆ. ಹಂಗೆ ನೋಡಕ್ಕೆ ಹೋದ್ರೆ ಸಿದ್ದರಾಮಯ್ಯನವರು ಏನೂ ಮಾತಾಡಿಲ್ಲ. ಹೌದು, ಮೌನವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮೌನ ಕಾಯ್ದುಕೊಳ್ಳೋದು. ಡಿ ಕೆ ಅವರು ತುಂಬ ಮಾತಾಡ್ತಾ ಇಲ್ಲ, ನಾವು ಅದಕ್ಕೇನು ಕೈ ಹಾಕಿಲ್ಲ ಅಂತ ಸುಮ್ಮನೆ ಮಾಡ್ತಾರೆ. ಇಡೀ ಸ್ಟ್ರಾಟಜಿಯ ರೂವಾರಿಯೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇಡೀ SIRಗೆ ಕೌಂಟರ್ ಕೊಡುವ ಸ್ಟ್ರಾಟಜಿ ಮಾಡ್ತಾ ಇರೋದೇ ಡಿ ಕೆ ಶಿವಕುಮಾರ್ ಅವರು. ಬಿ ಕೆ ಹರಿಪ್ರಸಾದ್ ಅವರು ಜಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ ಇವೆಲ್ಲ ಮಾಡಬೇಕು ಅಂತ. ಆದರೆ ಬಿಹೈಂಡ್ ತೆರೆ ಹಿಂದೆ ನಿಂತು ಇಡೀ ಸ್ಟ್ರಾಟಜಿನ ರೂಪಣೆ ಮಾಡ್ತಾ ಇರೋದೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಬಿಜೆಪಿಯವರು ಫುಲ್ ಗಾಬರಿ ಬಿದ್ದಿದ್ದಾರೆ, ಏನು ಮಾಡಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಆದರೆ ಇವ್ರು ಕೌಂಟರ್ ಮಾಡ್ಬೋದು ಅನ್ನೋ ಆಂಟಿಸಿಪೇಷನ್ನಲ್ಲಿ ಕಾಂಗ್ರೆಸ್ ಕೂಡ ಸಕ್ರಿಯವಾಗಿ ಕೌಂಟರ್ ಕೊಡ್ತಾ ಇದೆ ಅವ್ರಿಗೆ. ಸುಮ್ಮನೆ ಕೂತೇ ಇಲ್ಲ ಅವರು. ಬಿ ಕೆ ಹರಿಪ್ರಸಾದ್ ಸುಮ್ಮನೆ ಕೂತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಕೂತಿಲ್ಲ. ಎರಡನೇದು ನಮ್ಮ ಯಾರೋ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿಲ್ಲ, ಕೆಲಸ ಮಾಡ್ತಾನೆ ಇದ್ದಾರೆ. ಅವರು ಉಳಿದ 14-15 ಡಿಪಾರ್ಟ್ಮೆಂಟ್ಗಳಿದೆಯಲ್ಲ, 14-15 ಡಿಪಾರ್ಟ್ಮೆಂಟ್ಗಳ ಕೆಲಸನ ಮಾಡ್ಕೊಂಡು ಬೆಳಗ್ಗೆ 6ರಿಂದ ಹಿಡಿದು ರಾತ್ರಿ 3 ಗಂಟೆವರೆಗೂ ಕೆಲಸ ಮಾಡಿ, ಜೊತೆಗೆ ಈ ಸ್ಟ್ರಾಟಜಿ ಮಾಡ್ತಾ ಇದೆಯಲ್ಲ ಟೀಮು. ಬಹುಶಃ ಸುಮಾರು ಜನಕ್ಕೆ ಈ ಪೊಸಿಷನ್ ಕೊಟ್ಟಿದ್ದಾರೆ, ಪೋಸ್ಟಿಂಗ್ ಕೊಟ್ಟಿದ್ದಾರಲ್ಲ, ಅವರಲ್ಲಿ ಕೆಲವರು ಈ ಟ್ಯಾಕ್ಟಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ, ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ ನಮಗೆ. ಆ ರಿಸರ್ಚ್ ವಿಂಗ್ನ ಕಾಂಗ್ರೆಸ್ನ ರಿಸರ್ಚ್ ವಿಂಗು ಈ ಎಲೆಕ್ಷನ್ ಸಂಬಂಧ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇದೆಯಲ್ಲ, ಆ ತಂಡದ ಜೊತೆ ಕೂಡ ಮುಖ್ಯಮಂತ್ರಿಗಳು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕಂಡು BJP ಮತ್ತು JDSಗೆ ಒಂದು ರೀತಿಯ ಭಯ ಶುರುವಾಗಿದೆ. ಈ ಕಾಂಗ್ರೆಸ್ ನಾಯಕರ ಕೌಂಟರ್ ಹೊತ್ತಲ್ಲಿ ಒಂದು ಸ್ವಲ್ಪ ಏನೋ ಬಾಯಿ ಎಕ್ಸ್ಟ್ರಾ ಹೇಳಿಕೆ ಕೊಡದೇ ಇದ್ರೆ ಇವರು, ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಫೋರ್ಸ್ ಕರ್ಕೊಂಡ್ಬಂದು ನಮ್ಮನ್ನು ಮುಗಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ UP ಬಿಹಾರ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಒಂದು ಪದ ಸಾಕು. ಸುಮ್ಮನೆ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಗೆ ಮೌನದ ಮೊರೆ ಹೋಗಿದ್ದಾರೆ, ಕಾಯ್ತಾ ಕೂತಿದ್ದಾರೋ, ಸುಮ್ಮನೆ ಅದಕ್ಕೆ ಏನೂ ಮಾತಾಡದೆ ಮೌನದ ಮೊರೆ ಹೋಗಿದ್ದಾರೋ, ಮಹಾಮೌನದ ಮೊರೆ ಹೋಗಿದ್ದಾರೋ, ಅದೇ ರೀತಿ ಅಮಿತ್ ಶಾ ಮತ್ತು ಮೋದಿಯವರು ಇದೆಲ್ಲ ಕಸರತ್ತುಗಳನ್ನು, ಇದೆಲ್ಲ ಕುಸ್ತಿಗಳನ್ನು, ಇದೆಲ್ಲ ಪ್ರಹಸನಗಳನ್ನ ಸುಮ್ಮನೆ ನೋಡ್ತಾ ಇದ್ದಾರೆ. ನೀವು ಬಿ ಕೆ ಹರಿಪ್ರಸಾದ್ ಅವರೇ ಬಾಯಿ ತಪ್ಪಿ ಒಂದೇ ಒಂದು ಪದ ಏನಾರು ಆಡಿದ್ರೆ ಅದೇ ಪದವನ್ನು ಅಸ್ತ್ರ ಮಾಡಿಕೊಂಡು ನಿಮ್ಮ ಈ SIR ಸ್ಟ್ರಾಟಜಿನ, ನಿಮ್ಮ ಈ ಜಾತಿ ಗಣತಿ ಸ್ಟ್ರಾಟಜಿನ, ನಿಮ್ಮ ಗ್ಯಾರಂಟಿ ಸ್ಟ್ರಾಟಜಿನ ಎಲ್ಲದನ್ನು ಬುಲ್ಡೋಸ್ ಮಾಡುವ ಶಕ್ತಿ ಶ್ರೀಮಾನ್ ನರೇಂದ್ರ ಮೋದಿ ಅವ್ರಿಗಿದೆ. ಹಾಗಾಗಿ ನನಗನ್ನಿಸ್ತಾ ಇದೆ, ಖಾದರ್ ಅವರು ಬಾಯಿ ನೆನ್ನೇನೋ ಮಾತಾಡಿದಾರೆ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಅದನ್ನು ಯಾರಿಗೋ ಗುಂಡೊಡೆದು ಬೇಡ ಅಂತ ಹೇಳ್ತಾರೆ. ಸಾಕು, ಅದೊಂದು ಪದ ಸಾಕು ಖಾದರ್ ಅವರೇ. ನೀವು ಪಾರ್ಟಿ ನೀವು ಸುಮ್ಮನೆ ನನಗೆ ಹೇಳೋದು ಎಡಿ ಸಿದ್ದರಾಮಯ್ಯನವ್ರ ಸ್ಟ್ರಾಟಜಿನ ಫಾಲೋ ಮಾಡಿ. ನೀವು ಸುಮ್ಮನಾಗಿ ಯಾರೋ ಮಾತಾಡಿಸಿ ಡಿ ಕೆ ಜಾಸ್ತಿ ಮಾತಾಡ್ತಾರೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಕಾರ್ಯಕರ್ತರ ಜೊತೆ ಕೂತು ಸ್ಟ್ರಾಟಜಿ ಮಾಡಿ, ಅದು ಕೌಂಟರ್ ಹೆಂಗೆ ಮಾಡಬೇಕು ಅಂತ ಮಾಡಿ. ಕುಮಾರಸ್ವಾಮಿ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ಏನು ಜನಕ್ಕೆ ಏನು ಮೆಸೇಜ್ ಕೊಡಬೇಕು ಕೊಡ್ತಾ ಇದ್ದಾರೆ, ನಿಮಗೇನು ಮೆಸೇಜ್ ಕೊಡಬೇಕು ಕೊಡ್ತಾ ಇದ್ದಾರೆ, ಸೆಂಟ್ರಲ್ನವ್ರಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ. ಅಧಿಕೃತವಾಗಿ ತಮ್ಮ ಫೈಲ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಬಿಟ್ಟು ಅದು ಬಿಟ್ಬಿಟ್ಟು ನೀವೇನಾದ್ರು ನಿಮ್ಮ ಹಿಂದಿನ ಆವೇಶದಲ್ಲಿ, ಉದ್ವೇಗದಲ್ಲಿ, ನಿಮ್ಮ ಇದನ್ನು ಕ್ರಿಯಾಶೀಲತೆ ಅಥವಾ ಏನಂತಾರೆ ಅದನ್ನು ಪ್ರತಿಭಾ ಪ್ರದರ್ಶನದ ತಮ್ಮ ಪಾಂಡಿತ್ಯ ಪ್ರದರ್ಶನದ ವೇದಿಕೆ ಅಂಥೇಳಿ ವಾಕ್ಯಗಳು ಬಿಡೋಕೆ ಶುರು ಮಾಡಿದ್ರೆ, ಒಂದೇ ಪದಾನ ಹಿಡಿದು ನಿಮ್ಮ ಇಡೀ ಸ್ಟ್ರಾಟಜಿನ ಬುಡಮೇಲು ಮಾಡುವ ಸಾಧ್ಯತೆಗಳು ಕೂಡ ನನಗೀಗ ಆಂಟಿಸಿಪೇಟಿಂಗ್.